ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗಿವತ್ತು ಟೈಮ್ ಆಗಿತ್ತು, ವೀಡಿಯೋ ಮಾಡೋಕ್ಕೆ ಕೂಡ ಟೈಮ್ ಇರಲಿಲ್ಲ. ಲೆಮನ್ ರೈಸ್ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಆಫೀಸ್ಗೆ ಹೊರಟ್ವಿ. ಆಫೀಸ್ಗೆ ರೀಚ್ ಆದಮೇಲೆ ನಮ್ಮ ಮನೆಯವ್ರಿಗೆ ಬಾಯ್ ಹೇಳಿ ಫಾಸ್ಟಾಗಿ ನಾನು ಕೂಡ ಆಫೀಸ್ಗೆ ಹೋಗಿ ಲೇಟಾಗಿ ಲಾಗಿನ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದೆ. ಸೊ ಆಮೇಲೆ ಬ್ರೇಕ್ ಟೈಮ್ ಆಯಿತು. ಬ್ರೇಕ್ ಟೈಮಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಹೋದ್ವಿ. ಸೊ ಮಾತಾಡಿಕೊಂಡು ನನ್ನ ಫ್ರೆಂಡ್ ಕಾವ್ಯ ಕಡ್ಡಿ ಇಟ್ಕೊಂಡು ಇನ್ನೊಬ್ಬ ಫ್ರೆಂಡ್ಗೆ ಹೊಡಿಯೋಕ್ಕೆ ಅಂತ ಹೋಗ್ತಾಯಿದ್ಲು. ಸೊ ಬೇಡ ಬಾ ಅಂತ ಹೇಳಿ ಅವಳನ್ನ ಕರ್ಕೊಂಡು ಆ ಕಡೆ ಹೋದ್ವಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು, ಹೇಳಿದ್ರು. ಸೊ ಆಮೇಲೆ ನಾವು ಹೋಗಿದ್ದು ಫೋಟೋಸ್ ತಗೊಳ್ಳೋದಕ್ಕೆ, ವಿಡಿಯೋಸ್ ಮಾಡೋದಕ್ಕೆ. ಕಾವ್ಯ, ಗಣರಾಜ್ಯೋತ್ಸವ ಯಾವಾಗ? ರಿಪಬ್ಲಿಕ್ ಡೇ ಜನವರಿ 26. ಯಾವಾಗ ಕಾವ್ಯ? ಎ ಕಾವ್ಯ, ಇದು ಎ ಕಾವ್ಯ, ಇದು ಸಿ ಕಾವ್ಯ. ಗಣರಾಜ್ಯೋತ್ಸವ ಯಾವಾಗ? ಜನವರಿ 26. ಹಾಗೆ ಮಾತಾಡಿಕೊಂಡು ವಿಡಿಯೋ ಮಾಡಿಕೊಂಡು ಸೊ ಸೆಲ್ಫೀಸ್ ತೊಗೊಂಡು ಫೋಟೋಸ್ ತೊಗೊಂಡು ಬ್ರೇಕ್ ಮುಗಿಸಿದ್ವಿ. ಸೊ ನಾನು ವೀಡಿಯೋ ಮಾಡ್ತಾಯಿದ್ದೆ, ಇವ್ರು ಏನೇನು ಮಾಡ್ತಾರೆ ಅದೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನನ್ನ ಫ್ರೆಂಡ್ ಕಾವ್ಯ ಮತ್ತು ರೂಪ ರೀಲ್ಸ್ ಮಾಡ್ತಿದ್ರು, ಎ ಕಾವ್ಯ ಮತ್ತು ರೇವತಿ ಫೋಟೋ ತೊಗೊಳ್ತಾಯಿದ್ರು. ಸೊ ಬ್ರೇಕ್ ಮುಗಿಸ್ಕೊಂಡು ನಾವು ಹೋಗಿ ಮತ್ತೆ ಲಾಗಿನ್ ಮಾಡಿದ್ವಿ. ಈವ್ನಿಂಗ್ ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಮುಂದೆ ಬಂದೆ. ನಮ್ಮನೆಯವ್ರು ಆವಾಗ ತಾನೇ ಬಂದರು. ಸೊ ನೈಟ್ ಡಿನ್ನರ್ಗೆ ಲಿವರ್ ಫ್ರೈ ಮಾಡೋಣ ಅಂತ ಲಿವರ್ ತೊಗೊಳಕ್ಕೆ ಅಂತ ಹೋದಾಗ ನಮ್ಮನೆಯವ್ರಿಗೆ ಗೋಲ್ಡ್ ಬೇಕು ಅಂತ ಕೇಳಿದಾಗ ಅಲ್ವಾ, ಏನಕ್ಕೆ ಗೋಲ್ಡು ಇರೋ ಗಂಟೆ ಚೆನ್ನಾಗಿ ತಿಳ್ಕೊಂಡು ಚೆನ್ನಾಗಿರ್ಬೇಕು ತಾನೇ. ಗೋಲ್ಡ್ ಎಲ್ಲ ಯಾಕೆ, ಗೋಲ್ಡ್ ಇಟ್ಕೊಂಡು ಏನು ಮಾಡಬೇಕಲ್ವಾ? ಅಷ್ಟೇ. ಗೋಲ್ಡನ್ ತಿನ್ನೋಕ್ಕಾಗುತ್ತಾ ಅಂತ ಹೇಳ್ಕೊಂಡು ನಮ್ಮನೆಯವರು ನಾನು ಬಂದಿದ್ದು ಚಿಕನ್ ಅಂಗಡಿಗೆ. ಅವರು ಮುಂದೆ ಹೋದರು. ಅವ್ರು ಹೋದ್ಮೇಲೆ ನಾನು ಕೂಡ ಅವ್ರ ಹಿಂದೆ ಹೋಗ್ಬೇಕಲ್ವಾ. ಚಪಾತಿ ನಾನು ಮಾಡಲ್ಲ, ಮುದ್ದೆ ಮಾಡ್ತೀನಿ. ಸೊ ನಮ್ಮ ಮನೆಯವ್ರು ಹೇಳಿದ್ರು ಚಪಾತಿ ಮಾಡ್ತೀಯಾ ಮುದ್ದೆ ಮಾಡ್ತೀಯಾ ಅಂತ. ನನಗೆ ಚಪಾತಿ ಮಾಡೋದಕ್ಕೆ ಆಗೋದಿಲ್ಲ. ಚಪಾತಿ ಮಾಡೋದು ನನಗೆ ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ನಮ್ಮ ಮನೆಯವರಿಬ್ಬರೂ ಲಿವರ್ನ ಕವರ್ಗೆ ಹಾಕಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಆಮೇಲೆ ಮನೆಗೆ ಬಂದು ಲಿವರ್ನ ಬಾಣಲಿಯಲ್ಲಿ ಹಾಕಿ ಹ್ಯಾಂಡ್ ವಾಶ್ ಮಾಡಿ ನೀಟಾಗಿ ಲಿವರ್ನ ವಾಶ್ ಮಾಡಿ 2-3 ಸರಿ ವಾಶ್ ಮಾಡಿದೆ. ಸೊ ಅದು ಸ್ಮೆಲ್ ಇರುತ್ತೆ. ಸೊ ಅದಕ್ಕೇ 2-3 ಸರಿ ನಾನು ಲಿವರ್ನ ವಾಶ್ ಮಾಡಿದೆ. ಏನೇನು ಹಾಕಬೇಕು, ಹೇಗೆ ಮಾಡಬೇಕು ಅಂತ ನಾನಿವಾಗ ನಿಮಗೆ ಹೇಳ್ತೀನಿ. ಸೊ ಮೆಣಸಿಕಾಯಿ ಒಂದು 8 ಮೆಣಸಿನ್ಕಾಯಿ ತೊಗೊಂಡೆ, ಒಂದು ಚಿಕ್ಕ ಟೊಮೊಟೊ ತೊಗೊಂಡೆ, 3 ಈರುಳ್ಳಿ ತೊಗೊಂಡೆ, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿನ ತೊಗೊಂಡೆ. ಆಮೇಲೆ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿಕೊಂಡೆ, ವಾಶ್ ಮಾಡಿ ನೀಟಾಗಿ ಕಟ್ ಮಾಡಿಕೊಂಡೆ. ಈರುಳ್ಳಿ ಕಟ್ ಮಾಡಬೇಕಾದ್ರೆ ನನಗೆ ತುಂಬ ಕೋಪ ಬರ್ತಾಯಿತ್ತು, ಯಾಕಂದರೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಸೊ ಆಮೇಲೆ ಟೊಮೊಟೊ ಕಟ್ ಮಾಡಿ ಹಾಗೆಯೇ ಕೊತ್ತಂಬರಿ ಪುದೀನ ವಾಶ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡೆ. ಸೊ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಆಮೇಲೆ ಟೊಮೊಟೊ, ಆಮೇಲೆ ಪುದೀನ, ಕೊತ್ತಂಬರಿ ಇದೆಲ್ಲದನ್ನು ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಮತ್ತು ಫಸ್ಟೇ ಲಿವರ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು. ಸೊ ಆವಾಗಲೇ ಫಸ್ಟೇ ವಾಶ್ ಮಾಡಿದೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸೊ ನಾನು ಮಾಡೋಣ ಅಂತ ರೆಡಿ ಮಾಡಿದೆ. ಬಟ್ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ನಾನೇ ಮಾಡ್ತೀನಂತ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಾಣಲಿನ ಸ್ಟವ್ ಮೇಲೆ ಇಟ್ಟಿದ್ರು. ಟಯರ್ಡ್ ಆಗಿದ್ದೀಯ ಅಂತ ಹೇಳ್ತಿದ್ಯಾ, ನೀನು ರೆಸ್ಟ್ ಮಾಡು, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ ನೀನು ಮಾಡು, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ವೀಡಿಯೋ ಮಾಡ್ತಿದ್ದೆ. ಸೊ ಫಸ್ಟು ಆಯಿಲ್ನ ಹಾಕಿ ಆಮೇಲೆ ಮೆಣಸಿಕಾಯಿನ ಹಾಕಿ ಸ್ವಲ್ಪ ಮೆಣಸಿಕಾಯಿನ ಫ್ರೈ ಮಾಡಿ ಆಮೇಲೆ ಅದ್ರ ಜೊತೆಗೆ ಈರುಳ್ಳಿ ಕಟ್ ಮಾಡಿದ್ವಿ ಅಲ್ವಾ, ಸೊ ಅದನ್ನು ಈರುಳ್ಳಿನ ಹಾಕಬೇಕು. ಸೊ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಿಮಗೆಲ್ರಿಗೂ ಗೊತ್ತಿರೋಂಗೆ ಈರುಳ್ಳಿ ಸ್ಮೆಲ್ ಹೋಗಬೇಕು ಮತ್ತು ಈರುಳ್ಳಿ ಕೆಂಪುಗೆ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಟೊಮೊಟೊನ ಹಾಕಬೇಕು.
ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಕೂಡ ಫ್ರೈ ಆಗಬೇಕು. ಟೊಮೊಟೊ ಹಾಕಿದ್ಮೇಲೆ ಅದು ಫ್ರೈ ಆದಮೇಲೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ನಾವು ತೊಗೊಂಡಿದ್ದು 1 kg ಲಿವರು. ಸೊ ಅದಕ್ಕೆ 2 ಸ್ಪೂನ್ ಲಿವರ್ ಹಾಕಿ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಅಂದರೆ 1 ಸ್ಪೂನು, ಹಾಫ್ ಸ್ಪೂನು. ಸೊ ಅದು ಸ್ಮೆಲ್ ಇರುತ್ತೆ ಅಲ್ವಾ, ಅರಿಶಿನ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಲಿವರ್ನ ಹಾಕ್ಕೊಬೇಕು. ಸೊ ಲಿವರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದು ಫ್ರೈ ಆಗಕ್ಕೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲದನ್ನು. ಸೊ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 3-4 ನಿಮಿಷದವರೆಗೂ ಅದು ಬೇಯಬೇಕು. ಆಮೇಲೆ ಅದು ಬೆಂದಾದಮೇಲೆ ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಬೇಕು. ಸಾಲ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಟು ನೋಡಿದ್ರೆ ಅದು ಫುಲ್ಲು ನೀರು ಬಿಟ್ಕೊಂಡಿರುತ್ತೆ. ಸೊ ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಪುದೀನನ ಹಾಕಿ ಅದು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಸೊ ಆ ಟೈಮಲ್ಲಿ ನಮ್ಮ ಮನೆಯವ್ರು ಕೂತ್ಕೊಂಡು ವಿಡಿಯೋ ನೋಡ್ತಾ ಇದ್ದರು. ಅದು ಬೇಯಕ್ಕೆ ಬಿಟ್ಬಿಟ್ಟು ಅದೇ ಗ್ಯಾಪಲ್ಲಿ ಫೋನ್ ಹಿಡ್ಕೊಂಡು ಕೂತಿದ್ರು, ನಾನು ವಿಡಿಯೋ ಮಾಡ್ತಾಯಿದ್ದೆ. ಸೊ ಈ ಕಡೆ ಬೇಯ್ತಾ ಇತ್ತು. ಸೊ ಆಮೇಲೆ ಅದು 5 ನಿಮಿಷ ಬೆಂದಾದಮೇಲೆ 2 ಸ್ಪೂನು ನಾವು ಧನಿಯಾ ಪುಡಿ ಹಾಕಿದ್ವಿ. ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಅದನ್ನು 1 ನಿಮಿಷ ಬೇಯಕ್ಕೆ ಬಿಡಿ. ಅದು ಬೆಂದಾದಮೇಲೆ ನಾವು ಹಾಕಿದ್ದು 1.5 ಸ್ಪೂನ್ ಖಾರ ಪುಡಿ. ಸೊ ಖಾರ ಪುಡಿನ ಹಾಕಿ ಸೇಮ್ ಧನಿಯಾ ಪುಡಿ ಹಾಕಿದಾಗ ಏನು ಮಾಡಿದ್ವಿ ಅದೇ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿ ಅದು 1 ನಿಮಿಷ ಬೇಯಕ್ಕೆ ಬಿಡಬೇಕು. ಸೊ ಅದು ಬೆಂದಾದಮೇಲೆ ನಾವು ತೊಗೊಂಡಿದ್ದು ತೇಜು ಚಿಕನ್ ಫ್ರೈ ಮಸಾಲ. ಸೊ ನಾವು ಯಾವಾಗಲೂ ತೇಜುನೇ ಯೂಸ್ ಮಾಡ್ತೀವಿ. ಚಿಕನ್ ಫ್ರೈ ಮಸಾಲ ಚೆನ್ನಾಗಿರುತ್ತೆ, ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು. ಸೊ ಚಿಕನ್ ಫ್ರೈ ಮಸಾಲಾನ ಹಾಕಿದ್ವಿ. ಅದಾದಮೇಲೆ ಮಟನ್ ಫ್ರೈ ಮಸಾಲ, ಅದು ಕೂಡ ತೇಜುನೇ. ಸೊ ಅದು 1 ಪ್ಯಾಕೆಟ್ ಹಾಕಿದ್ವಿ ಮತ್ತು ಚಿಕನ್ ಫ್ರೈ ಮಸಾಲ 1/2 ಪ್ಯಾಕೆಟ್ ಹಾಕಿದ್ವಿ. ಸೊ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು 1 ನಿಮಿಷ ಅದು ಫ್ರೈ ಆಗಬೇಕು. ಸೊ ಆಯಿಲಲ್ಲೇ ಫ್ರೈ ಮಾಡಬೇಕು ಅದನ್ನು. ಏನು ಮಸಾಲ ಪುಡಿ ಹಾಕಿರ್ತೀವಿ ನಾವು ಅದು ಆಯಿಲಲ್ಲೇ ಫ್ರೈ ಮಾಡಬೇಕು, ಜಾಸ್ತಿ ಏನು ನೀರು ಹಾಕಂಗಿಲ್ಲ. ಸೊ ಅದನ್ನು ಫ್ರೈ ಆದಮೇಲೆ ನಾವು ಹಾಕಿದ್ದು ಒಂದು 1/2 ಗ್ಲಾಸ್ ವಾಟರು. ಸ್ವಲ್ಪ ವಾಟರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು 2-3 ನಿಮಿಷ ಬೇಯಕ್ಕೆ ಬಿಡಿ. ಅದಾದಮೇಲೆ ನಿಮಗೆ ಮತ್ತೆ ವಾಟರ್ ಏನಾದರೂ ಬೇಕಂದರೆ ಮತ್ತೆ ವಾಟರ್ ಹಾಕಿ. ನಮಗೆ ಸ್ವಲ್ಪ ಅದು ಬೆಂದಿರಲಿಲ್ಲ, ಸೊ ಬೇಯಲಿ ಅಂದ್ಬಿಟ್ಟು ವಾಟರ್ ಹಾಕಿದ್ವಿ. ಅದಾದಮೇಲೆ ನಾನು ಅಕ್ಕಿ ತೊಳೆದ್ಬಿಟ್ಟು ಮುದ್ದೆಗೆ ಅಂತ ಇಟ್ಟೆ. ಸೊ ಒಂದು ಕಡೆ ಫ್ರೈ ರೆಡಿ ಆಯಿತು, ಇನ್ನೊಂದು ಕಡೆ ಮುದ್ದೆನೂ ರೆಡಿ ಆಗ್ತಾಯಿತ್ತು. ಸೊ ರೈಸ್ ಬೆಂದಿತ್ತು. ಸೊ ನಾವು ಮುದ್ದೆಗೆ ರೈಸ್ ಹಾಕ್ತೀವಿ. ಸೊ ರೈಸ್ ಬೆಂದಿತ್ತು ಅಂತ ಹೇಳಿ ನಾನು ಹಿಟ್ಟು ಹಾಕಿ ಮುದ್ದೆಗೆ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ರು. ಸೊ ನೀಟಾಗಿ ತಿರುಗಿಸ್ಕೊಬೇಕು. ಸೊ ಅದು ಗಂಟು ಆಗಬಾರ್ದು ಮುದ್ದೆಯಲ್ಲಿ. ಸೊ ನನಗೆ ಕೋಲಲ್ಲಿ ಮಾಡೋಕ್ಕೆ ಬರದೇ ಇರೋ ಕಾರಣ ನಾನು ಸ್ಪೂನಲ್ಲೇ ಮಾಡ್ತೀನಿ. ಸೊ ಯಾವಾಗಲೂ ನಾನು ಸ್ಪೂನಲ್ಲೇ ಮಾಡೋದು. ಅದನ್ನು ಬೇಯಕ್ಕಿಟ್ಟು ಮುದ್ದೆ ಕಟ್ಟೋದಕ್ಕೆ ಅಂದ್ಬಿಟ್ಟು ವಾಟರು ಮತ್ತು ಮಣಿನ ರೆಡಿ ಮಾಡಿಕೊಂಡೆ. ಸೊ ನೀಟಾಗಿ ಬೆಂದಾದಮೇಲೆ ಅದನ್ನೆಲ್ಲ ನೀಟಾಗಿ ತಿರುಗಿಸ್ಕೊಂಡು ಮುದ್ದೆ ಕಟ್ಟಿದೆ. ಮುದ್ದೆ ಕಟ್ಟಿ ರೆಡಿ ಮಾಡಿದೆ. ನಮ್ಮ ಮನೆಯವ್ರಿಗೆ ರೆಡಿ ಮಾಡಿ ಕೊಟ್ಟೆ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ. ಚಪಾತಿಗಿನ್ನ ಚೆನ್ನಾಗಿರುತ್ತೆ, ಬಟ್ ನಾನು ಚಪಾತಿ ಮಾಡೋದಕ್ಕಾಗೋದಿಲ್ಲ. ಚಪಾತಿ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋ ಕಾರಣ ಮಾಡಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಹೇಗಿದೆ ಅಂತ ಕೇಳಿದ್ದಕ್ಕೆ
ಸೂಪರ್ ಅಂತ ಹೇಳಿದ್ರು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.